ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಿಶ್ವಗುರು ಬಸವಣ್ಣನವರ ಜಯಂತಿ ಮಹೋತ್ಸವವನ್ನು ಈ ವರ್ಷ ನಾಡಿನೆಲ್ಲೆಡೆ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಭಾವನೆಯಿಂದ ನಾವೆಲ್ಲ ಆಚರಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ವರ್ಷ ಕರ್ನಾಟಕ ಸರ್ಕಾರವು ಕರ್ನಾಟಕದ ಸಾಂಸ್ಕೃತಿಕ ನಾಯಕನನ್ನಾಗಿ ವಿಶ್ವಗುರು ಬಸವಣ್ಣನವರನ್ನು ಘೋಷಣೆ ಮಾಡಿದೆ. ಅದರ ನಿಮಿತ್ತವಾಗಿ ಇವತ್ತು ನಾಡಿನೆಲ್ಲೆಡೆ ನಾವು ಬಸವ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ. ಈ ಬಸವ ಜಯಂತಿ ಕೇವಲ ಮೆರವಣಿಗೆ ಉತ್ಸವಗಳಾಗದೆ ನಮ್ಮ ಯುವ ಮನಸ್ಸುಗಳ ಬೆಸೆಯುವಂತಹ ಕಾರ್ಯಕ್ರಮ ಆಗಬೇಕು. ಈ ನಾಡಿನೆಲ್ಲೆಡೆ ಅದು ಸಾಮರಸ್ಯವನ್ನು, ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸುವಂತಹ ಬಸವ ಜಯಂತಿಯಾಗಿ ಈ ವರ್ಷ ಅದು ಆಚರಣೆಯಾಗಬೇಕು. ವಿಶೇಷವಾಗಿ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿರುವಂತಹ ಸಮಾಜೋದ್ಧಾರಕ ವಚನ ಚಳುವಳಿ ಅದು ಯಾವತ್ತಿಗೂ ಕೂಡ ಪ್ರಸ್ತುತವಾಗಿರುವಂತಹದ್ದು. ಹಿಂದುಳಿದವರನ್ನು ಅಪ್ಪಿಕೊಂಡ್ರು, ಅಸ್ಪೃಶ್ಯರನ್ನು ತಮ್ಮ ಜೊತೆಗಿಟ್ಕೊಂಡ್ರು, ಮಹಿಳೆಯರಿಗೆ ಸಮಾನತೆಯನ್ನು ನೀಡಿದರು. ಈ ರೀತಿಯಾಗಿ ಹಲವು ಕೆಲಸಗಳನ್ನು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಮಾಡುವುದರ ಮುಖಾಂತರ ನಮ್ಮ ಸಮುದಾಯಕ್ಕೆ ಜೀವಕಳೆಯಾಗಿ ಯಾವತ್ತಿಗೂ ಕೂಡ ನಾವು ಅವರನ್ನು ಸ್ಮರಿಸುವ ಕೆಲಸವನ್ನು ವಿಶ್ವಗುರು ಬಸವಣ್ಣನವರು ಮಾಡಿದ್ದಾರೆ. ಇವತ್ತು ಕರ್ನಾಟಕ ಈ ಜಗತ್ತಿನಲ್ಲಿಯೇ ಒಂದು ವಿಶೇಷ ಸ್ಥಾನಮಾನವನ್ನು ಗಳಿಸಿದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ 12ನೇ ಶತಮಾನ ಬಸವಾದಿ ಶಿವಶರಣರು ಮಾಡಿರುವಂತಹ ಆ ಒಂದು ವಚನ ಚಳವಳಿ, ಸಮಾಜೋಧಾರ್ಮಿಕ ಚಳವಳಿ ಅಂತ ಹೇಳ್ಬೋದು. ಒಂದು ಕಡೆ ಸಿದ್ದಯ್ಯ ಪುರಾಣಿಕರವರು ಹೇಳ್ತಾರೆ, ನನ್ನ ಧರ್ಮ ಭಾರತ ಧರ್ಮ, ನನ್ನ ಕುಲ ಕನ್ನಡ ಕುಲ, ನನ್ನ ಗೋತ್ರ ಬಸವ ಗೋತ್ರ, ನನ್ನ ಸೂತ್ರ ಸಮನ್ವಯ ಸೂತ್ರ, ನನ್ನ ಯೋಗ ಕಾಯಕ ಯೋಗ, ನನ್ನ ಪಕ್ಷ ಭಕ್ತಿ ಪಕ್ಷ, ನನ್ನ ವೇದಿಕೆ ವಿವೇಕದ ವೇದಿಕೆ, ನನ್ನ ಬಾವುಟ ಪ್ರೇಮ ಬಾವುಟ, ನನ್ನ ಜಯಕಾರ ಮಾನವತೆಯ ಜಯಕಾರ, ನನ್ನ ಈಶ್ವರ ಸ್ವತಂತ್ರ ಧೀರ ಸಿದ್ದೇಶ್ವರ ಅನ್ನುವಂತೆ ಇವತ್ತು ನಾವು ಈ ಒಂದು ಎಲ್ಲ ಧರ್ಮಗಳನ್ನು ಬೆಸೆಯುವಂತಹ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಮುಖ್ಯವಾಗಿ ನಮಗೆಲ್ಲ ವಿಶ್ವಗುರು ಬಸವಣ್ಣನವರ ಹಾಗೂ ಬಸವಾದಿ ಶಿವಶರಣರ ವಚನಗಳು ಆಸರೆಯಾಗಿ ನಿಲ್ತವೆ. ಆ ವಚನಗಳನ್ನು ಇವತ್ತು ಯುವ ಮನಸ್ಸುಗಳಲ್ಲಿ ಬೆಸೆಯುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅವರು ಅವತ್ತು ನಮ್ಮ ಜನರಿಗೆ ಕಾಯಕವನ್ನು ಕಲಿಸಿಕೊಟ್ರು, ದಾಸೋಹ ಮಾಡುವುದನ್ನು ತಿಳಿಸಿಕೊಟ್ರು, ಭಕ್ತಿಯನ್ನು ಮಾಡುವುದನ್ನು ಕಲಿಸಿಕೊಟ್ರು. ಯಾವ ರೀತಿಯಾಗಿ ನಾವು ಬದುಕಬೇಕು, ನಮ್ಮ ಬದುಕು ಸುಂದರವಾಗಬೇಕಾದ್ರೆ ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ದಿಸೆಯಲ್ಲಿ ಇವತ್ತು ಈ ನಾಡಿನಲ್ಲಿ ಬಸವ ಜಯಂತಿ ಅನ್ನೋದು ಕೇವಲ ಉತ್ಸವ ಮೆರವಣಿಗೆಯಾಗದೆ ಅದು ಆಚರಣೆಯಲ್ಲಿ ತರುವಂಥದ್ದು, ಅನುಷ್ಠಾನಕ್ಕೆ ತರುವಂಥದ್ದು. ಅವರ ತತ್ವಗಳನ್ನು ನಾವು ದಿನನಿತ್ಯವೂ ಕೂಡ ನಮ್ಮ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಬಸವ ಜಯಂತಿಯನ್ನು ಆಚರಿಸಬೇಕಾಗಿದೆ. ಅದಕ್ಕೆ ಈ ವರ್ಷ ವಿಶೇಷವಾಗಿ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನಾಗಿ ವಿಶ್ವಗುರು ಬಸವಣ್ಣನವರನ್ನು ಘೋಷಣೆ ಮಾಡಿರುವ ಪ್ರಯುಕ್ತವಾಗಿ ಈ ವರ್ಷದ ಬಸವ ಜಯಂತಿ ಅದು ಆಚರಣೆಯ ಬಸವ ಜಯಂತಿಯಾಗಲಿ, ಅವರ ತತ್ವಗಳನ್ನು ಅನುಷ್ಠಾನಗೊಳಿಸುವ ಬಸವ ಜಯಂತಿ ಆಗಲಿ ಅಂಥೇಳಿ ಈ ಒಂದು ವಚನ ಟಿವಿಯ ಮುಖಾಂತರ ಎಲ್ಲರಿಗೂ ತಿಳಿಯಪಡಿಸ್ತೇನೆ. ಶರಣಾರ್ಥಿಗಳು.